ನೀರ್ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಅಯ್ಯೋ ಫುಲ್ಲು ಡಸ್ಟ್ ಆಗಿತ್ತಲ್ವಾ, ನೋಡಕ್ ಆಗ್ತಿರ್ಲಿಲ್ಲ. ರೋಡಿಗೆ ತಗೊಂಡೋದ್ರೆ ಎಲ್ಲರೂ ಅದಕ್ಕೆ ಕಾರ್ ತೊಳೆದೇ ಬಿಡ ಅಂದ್ಬಿಟ್ಟು ತೊಳಿತಾ ಇದೀವಿ. ಎಷ್ಟು ಇವತ್ತು ತೊಳಿತೀವ, ನಾಳೆ ಮತ್ತೆ ಅಲ್ವಾ ಗೋಳೆ. ಅದಕ್ಕೆ ಬೇಜಾರು, ಕಾರ್ ತೊಳೆದು ಬೇಜಾರಾಗಿದೆ. ಮೊನ್ನೆ ಅಷ್ಟೇ ತೊಳ್ಸ್ಕೊಂಬಂದಿದ್ದು ಕಾರು, ಮದುವೆ ಟೈಮಲ್ಲಿ ತೊಳ್ಸ್ಕೊಂಬಂದಿದ್ದು. ಹಿಂಗಾಯ್ತು. ಓಕೆ, ಇದು ನಮ್ಮಮ್ಮ ಟೊಮೊಟೊ ಚಟ್ನಿ ಮಾಡಿರೋದು. ಟೊಮೊಟೊ ಚಟ್ನಿ ಅಂದ್ರೆ ಟೊಮೊಟೊ ಉಪ್ಪಿನಕಾಯಿ. ಓ, ಟೊಮೊಟೊ ಉಪ್ಪಿನಕಾಯಿ. ಎಷ್ಟು ದಿನ ಇಡ್ಬೋದಮ್ಮ ಇದು? 2 ತಿಂಗಳು 3 ತಿಂಗಳು ಇಡ್ಬೋದು. ಹೌದಾ? ನೋಡಿ, ಯಾರ್ಯಾರಿಗೆ ಬೇಕು ಆರ್ಡ್ರ್ ಮಾಡ್ಕೊಳ್ಳಿ. ಟೊಮೊಟೊ ಚಟ್ನಿ ಅಲ್ಲ, ಸಾರಿ, ಟೊಮೊಟೊ ಉಪ್ಪಿನಕಾಯಿ ಮತ್ತೆ ಏನೇನಮ್ಮ? ಟೊಮೊಟೊ ಉಪ್ಪಿನಕಾಯಿ ಮತ್ತೆ ಆಯಿಲು ನೋಡಿ, 2. ಯಾರ್ಯಾರು ತಲೆಗೆ ಹಾಕೋ ಆಯಿಲು, ಚೆನ್ನಾಗಿ ಕೂದಲು ಬರುತ್ತೆ. ಇದು ಟೊಮೊಟೊ ಉಪ್ಪಿನಕಾಯಿ, ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಯಾರಿಗೆ ಬೇಕು ಆರ್ಡರ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಟೊಮೊಟೊ ಜಾಸ್ತಿ ಇತ್ತು, ಅದಕ್ಕೆ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ದೀವಿ. ಓಕೆ. ಜಿಂಗಾಲೆ ಉಪ್ಪಿಟ್ಟು ನಮ್ಮನೆಯಲ್ಲಿ ಉಪ್ಪಿಟ್ಟು. ನಿಮ್ಮ ಮನೆಯಲ್ಲಿ ಏನು ಹೇಳಿ, ತಿಳಿಸಿ. ಉಪ್ಪಿಟ್ಟಿನ ಜೊತೆ ಉಪ್ಪಿನಕಾಯಿ. ನಾನು ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ ನನ್ನ ಲೈಫಲ್ಲೇ ತಿಂತಿರ್ಲಿಲ್ಲ. ಯಾವಾಗಿಂದ ಈ ಚಟ ಬಂತು ಅಂದರೆ, ಅಮ್ಮ ಒಂದ್ಸತಿ ಉಪ್ಪಿನಕಾಯಿ ಮಾಡಿ ರೀಸೆಂಟಾಗಿ ಒಂದು ಇವ್ರು ಬಂದ್ಮೇಲಿಂದ ಉಪ್ಪಿಟ್ಟು ಮಾಡಿದ್ದು ಒಂದಿನ. ಇವರು ಅಮ್ಮನೇ ಮಾಡಿದ್ದು ಉಪ್ಪಿನಕಾಯಿದು ಮನೆಗೆ. ಇವರು ಮಳವಳ್ಳಿ ಉಪ್ಪಿನಕಾಯಿ ಇವರೆಲ್ಲ ಹಾಕೊಂಡ್ರು. ನನಗೆ ನೀನು ಹಾಕೋ ಚೆನ್ನಾಗಿರುತ್ತೆ ಅಂತ ಅಮ್ಮ ಅಂತು. ಇವರು ಹಾಕ್ಬಿಟ್ಟು ತಂದು, ಆಗ ಸರಿ ಒಂದು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಹಿಂಗೆ ಮುರ್ಕೊಂಡೆ. ಹಿಂಗೆ ಚಿತ್ರಾನ್ನ ಹೆಚ್ಚಿ ಅಲ್ಲಿಂದ ಉಪ್ಪಿಟ್ಟನ್ನ ಹಿಂಗೆ ಹಾಕೊಂಡು ಒಂಚೂರು ಹತ್ಕೊಂಡು ತಿಂದೆ. ಚೆನ್ನಾಗಿರುತ್ತೆ. ಆಮೇಲೆ ಅವತ್ತಿಂದ ರೂಢಿ ಆಗೋಯ್ತು. ನಿನಗೆ? ಮೊದಲಿಂದಾನು ತಿಂತಾಳೆ. ನನಗೆ ಇದಕ್ಕೆ ಮೊಸರು ತುಂಬ ಇಷ್ಟ ಆಗುತ್ತೆ. ಉಪ್ಪಿಟ್ಟಿಗೆ. ಸೊ ಉಪ್ಪಿಟ್ಟು ನನ್ನ ಹೆಂಡ್ತಿನೇ ಮಾಡಿರೋದು. ಸಖತ್ತಾಗಿ ವೈಟ್ ಪಲಾವ್ ಥರ ಮಾಡೋಳೆ. ಅದೇ ಚೆನ್ನಾಗಿ ಮಾಡೋದು. ಇವರು ಚಿತ್ರಾನ್ನ ಹೆಚ್ಚಿ, ಅದೇನು ಬರೀ ಚಿತ್ರಾನ್ನ ಅಂತಾನೆ ಗೊತ್ತಾಯ್ತು ನನ್ನ ಬಾಯಲ್ಲಿ ಬೆಳಗ್ಗೆಯಿಂದ. ಚಿತ್ರಾನ್ನ ಕನ್ಸಲ್ ಕಂಡಿದ್ದೋ ಏನು. ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ. ಉಪ್ಪಿಟ್ಟು, ಚಪಾತಿ, ಚಿಕನ್, ಮಟನ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಓಕೆ, ನಾಳೆ ನಾವು ರೆಸಿಪಿ ಚಾನಲ್ನ ನಿಮಗೆ ಅನೌನ್ಸ್ ಮಾಡ್ತೀವಿ. ಸೊ ಫಸ್ಟೇ ಅದನ್ನು ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟು ಈ ವ್ಲಾಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಕುಕ್ಕಿಂಗ್ ಚಾನಲ್ದು ಲಿಂಕು ಕೂಡ ಕೊಟ್ಟಿರ್ತೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ, ಕಮೆಂಟಲ್ಲಿ. ಸೊ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಅಲ್ಲೂ ಒಂದು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಓಕೆ, ನಾವಿನ್ನು ಕುಕ್ಕಿಂಗ್ ಚಾನಲ್ ಓಪನ್ ಮಾಡೋದು ಇದು ಏನದು ಕುಕ್ಕಿಂಗ್ ಚಾನಲ್ ನೇಮ್ನ ಹೇಳ್ತೀವಿ. ಅತ್ತೆ ಸೊಸೆ ನೋಡಿ ಅಡುಗೆ ಮಾಡ್ತಿದ್ದಾರೆ. ತುಂಬ ಜನ ಕೇಳ್ತಿದ್ರಿ, ಅಮ್ಮ ಮತ್ತು ಪೂಜಾ ಅವರು ಅಡುಗೆ ಮಾಡಲ್ವಾ ಅಂತ. ಸೊ ಒಟ್ಟಿಗೆ ಮಾಡ್ತೀವ್ರಿ ನೋಡಿ. ಈಗ ಓಕೆ, ಏನು ಅಡುಗೆ? ಇಕ್ಕಿದವರೆ ಕಾಳು ಅಂದ್ಬಿಟ್ಟು ಚಿಕನ್ ಪೀಸ್ ಹಾಕಿದ್ದೀರಾ?
ಇದೇನಿದೆ ಅವರೆಕಾಳು ಹಿಂಗೆ ಆಗುತ್ತಲ್ಲ ಅಲ್ವಾ ಕಲರ್ ಚೇಂಜ್. ಇಟ್ಟಿದ್ವಲ್ಲ ಏನಾಗಲ್ಲ, ಎಲ್ಲ ಕೊಳ್ತೋಗ್ತೈತಾ? ತೆಗಿಬೇಡ, ಏನಾಗಲ್ಲ ಹೋಗು. ಓಕೆ, ಇವ್ರು ಅಡುಗೆ ಮಾಡಿ ವೀರ ಹೆಂಡತಿ ಮುಂದೆ. ಓಕೆ, ಇಲ್ಲಿ ಅವ್ರಿಗೆ ಎಣ್ಣೆ ಹಚ್ತಿದ್ದಾನೆ. ಮತ್ತೆ ಓ ಆಲಿವೇರಾ ಜೆಲ್ ಹಾಕ್ತೀರ ತಲೆಗೆ? ಓಕೆ, ಏನಂದ್ರೆ ಸೊ ಇಲ್ಲಿ ನಾವಿನ್ನ ಇದಾಕ್ಸಿಲ್ಲ, ಏನದು ಫಿಲ್ಟರ್ ಹಾಕ್ಸಿಲ್ಲ ನಾವು ನೀರಿಗೆ. ಸೊ ಈ ನೀರಲ್ಲಿ ನನಗೆ, ಅವರಿಗೆ, ವೇಣುಗೆ ಅಂದರೆ ವೆಂಕಿಗೆ, ಆಮೇಲೆ ಅಮ್ಮಂಗೆ 4 ಜನಕ್ಕೂ ಡ್ಯಾಂಡ್ರಫ್ ಆಗಿದೆ, ಡ್ಯಾಡಿಗೆ ಬಿಟ್ಟು ಅಲ್ವಾ? ಮತ್ತೆ ಹಿಂದೆ ನೋಡಿ ಮತ್ತೆ ಇವೆಲ್ಲ ನೋಡಿ ಹೆದರ್ಕೋಬೇಡಿ. ಇವಾಗ ಏನಂದ್ರೆ ಬಟ್ಟೆ ಗಿಟ್ಟೆಲ್ಲ ಒಗಿಬೇಕು, ಮತ್ತೆ ಬೆಡ್ ಸ್ಪ್ರೆಡ್ ಎಲ್ಲಾನು ಒಗ್ಯಕ್ಕೆ ಹಾಕಿದ್ದೀರ ಅಲ್ಲಿ. ಹಾಕಿದೀವಿ. ಇವಳು ಹೇಳಿದ್ರು ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡೋಣ ಇವಾಗ. ಸೊ ಅದಕ್ಕೆ ಅದೆಲ್ಲ ಇವಾಗ ಅಷ್ಟು ಒಗಿಬೇಕಾ ನೀವು ಬಟ್ಟೆಗಳು? ಒಗಿತೀರಾ ನೀವೇ? ಕೆಲಸದ ಆಂಟಿ ಇದಾರಲ್ಲ ಅವ್ರಿಗೆ ಒಗಿತಾರಲ್ಲ. ಹುಷಾರಿಲ್ಲ ಅಂತ ಇವತ್ತು, ಅದಕ್ಕೆ ಓಕೆ, ನಾನು ಸ್ವಲ್ಪ ನನಗೂ ಹಾಕ್ಬಿಡುವೇನು ಆಲಿವೇರಾ ಜೆಲ್ಲು ಹೇರಿಗೆ. ಸೊ ಡ್ಯಾಂಡ್ರಫ್ ಆಗಿದೆ, ಏನು ಒಂದು ಸೊಲ್ಯೂಷನ್ ಏನು ಹುಡ್ಕಿದ್ರು ಏನು ಗೊತ್ತಾ, ನೀರು ಚೆನ್ನಾಗಿರ್ಬೇಕು. ನಮಗೆ ಯಾರಿಗೂ ಡ್ಯಾಂಡ್ರಫ್ ಆಗಲ್ಲ, ನನಗೆ ಅಮ್ಮಂಗೆ ಯಾರಿಗೂ. ಡ್ಯಾಂಡ್ರಫ್ಗೆ ಇದೇನೋ ಹಾಕ್ತಾರೆ, ಈರುಳ್ಳಿದು ಪೇಸ್ಟ್ ಎಲ್ಲ ಹಾಕ್ತಾ ಅಲ್ಲ, ಅವೆಲ್ಲ ಬಿಟ್ಟಾಕ ಅವೆಲ್ಲ ಬೇಡ. ನಮಗೆ ನ್ಯಾಚುರಲ್ ಆಗಿ ಬರೋದಲ್ಲ, ಅದು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದಿರೋದು ನಮಗೆ. ಏನಂದರೆ ನೀರು ಚೇಂಜ್ ಆಯಿತು, ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ನನಗೂ ಜಾಸ್ತಿ ಡ್ಯಾಂಡ್ರಫ್ ಆಗಿಬಿಟ್ಟಿದೆ, ಬೇಜಾರಾಗಿ ಹೋಗುತ್ತೆ. ಅದಕ್ಕೆ ಫಿಲ್ಟರ್ ಹಾಕ್ಸೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ, ಫಿಲ್ಟರ್ ಹಾಕಿಸ್ಬೇಕು. ಏನೋ ಮಾಡ್ತಿದ್ಯಾ ನೋಡಿ. ಏನು ಗೊತ್ತಾ, ಯಾರೋ ಒಬ್ರು ಹೇಳಿದರು, ವೆಂಕಿ ಬ್ರೋ ನೀವೇನು ಹೆಂಡ್ತಿ ಬಂದ ತಕ್ಷಣ ಹೆಂಡ್ತಿಗೆ ಸೇವೆ ಮಾಡ್ತಾ ಇದ್ದೀರಾ ಅಂತ. ಹೆಂಡ್ತಿಗೆ ಗಂಡ ಆ ಥರ ನೋಡ್ಕೊಳ್ಳೋದು ಅಥವಾ ಗಂಡನ ಹೆಂಡ್ತಿ ನೋಡ್ಕೊಳ್ಳೋದು ಅದರಲ್ಲಿ ಏನು ತಪ್ಪಿದೆಯಾ? ನನ್ನ ಹೆಂಡತಿ ಯಾವಾಗಲೂ ಸೇವೆ ಗುಲಾಮ್ರಾಗ್ಬಿಟ್ಟಿದ್ದೀರಾ, ಸೇವೆ ಮಾಡ್ಕೊಂಡು ಅಂತ ಮಾಡಿದ್ರು. ಯಾವತ್ತೂ ನನ್ನ ಗುಲಾಮನೇ. ಅವ್ರವ್ರ ಹೆಂಡ್ತಿದಿರಿಗೆ ಅವ್ರ ಗಂಡಂದ್ರು ಗುಲಾಮ್ರಾಗೇ ಇರ್ತಾರೆ. ಗುಲಾಮ ಅಂತ ಎಲ್ಲ ಬರಲ್ಲ. ಅದೇ ಗುಲಾಮ್ರಲ್ಲ, ಅವ್ರವ್ರ ಹೆಂಡ್ತಿಗೆ ಗಂಡಂದ್ರು ತೋರ್ಸೋ ಪ್ರೀತಿ ಕಾಳಜಿ. ಯಾಕೆ ಬರೀ ಹೆಂಡ್ತಿನೇ ತೋರಿಸ್ಬೇಕಾ ಗಂಡನಿಗೆ? ಗಂಡ ತೋರಿಸ್ಬಿಟ್ರೆ ಅದು ಗುಲಾಮನ? ಏನಪ್ಪ ಏನು ಮಾತಾಡ್ತಿರೋ ಏನೋ. ಕೆಲವರು ಇರ್ತೀರಾ ಹೇಳ್ತೀರಾ, ಏನಂದರೆ ಸುಮ್ಮನೆ ಬಿಡ್ರಿ, ನಿಮ್ಮ ಬಗ್ಗೆ ಮಾತಾಡೋದೇ ವೇಸ್ಟ್. ಓಕೆ, ಇವಾಗ ಮಸಾಜ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ತಮ್ಮಂಗೂ ಮಾಡ್ತೀನಿ, ಅವನಿಗೂ ನನ್ನ ಗುಲಾಮನೇ. ಈಗ ನನಗೂ ಹಾಕ್ಬೇಕು ಅವನು, ನಮ್ಮಂಗೂ ಗುಲಾಮನೇ. ಓಕೆ, ಈಗ ಇನ್ನ ಮಾಡಿಬಿಟ್ಟು ಇಲ್ಲೂ ಎಲ್ಲ ಇಲ್ಲೇ ಜಾಸ್ತಿ ಆಗಿರೋದಿಲ್ಲ ನಿಮಗೆ. ಅಮ್ಮಂಗೂ ಮಾಡಬೇಕು. ಹೌದು, ಅಮ್ಮಂಗೂ ಮಾಡ್ಬಿಡ್ಬೇಕು. ನೈಟ್ ಮಾಡಬಾರ್ದು, ಕೋಲ್ಡ್ ಅಲೋವೆರಾ. ಹೌದಾ? ತುಂಬ ಕೋಲ್ಡ್, ಅದು ಕೋಲ್ಡ್ ಅಲ್ವಾ ಅಲೋವೆರಾ? ಹೆಂಗ ಆಗ್ಬಿಡೈತೆ ಅಂದ್ರೆ ತುಂಬಾ ಡ್ಯಾಂಡ್ರಫ್. ನಮ್ಮ ಲೈಫಲ್ಲೇ ಇಷ್ಟೊಂದು ಆಗಿರ್ಲಿಲ್ಲ. ನನಗೆ ಡ್ಯಾಂಡ್ರಫ್ ಅನ್ನೋದೇ ಇರ್ಲಿಲ್ಲ. ಅಷ್ಟೊಂದು ಇಲ್ಲ ಕಣ. ಅವತ್ತೆಷ್ಟಿತ್ತು ನನಗೆ ಎಲ್ಲಿ ಗೊತ್ತಾ ಸ್ಟಾರ್ಟ್ ಆಗಿದ್ದು, ಹ್ಮ್. ಅಲ್ಲೂ ನೀರ್ ಸರಿ ಇರ್ಲಿಲ್ಲ, ಆಯಪ್ಪನೂ ಹಾಕ್ಸಿರ್ಲಿಲ್ಲ ಫಿಲ್ಟರ್ ಅನ್ಸುತ್ತೆ. ಓ, ಹಳೆ ಮನೆ ಅಲ್ಲೂ ಅಷ್ಟೇ, ಅಲ್ಲಿಂದ ನನಗೆ ಸ್ಟಾರ್ಟ್ ಆಗಿದ್ದು ಡ್ಯಾಂಡ್ರಫ್. ಈಗ ಇವನು ಮಾಡಿ ಒಂದು ಕಾಮೆಂಟ್. ಹ್ಮ್. ಓಕೆ, ಈಗ ಗಂಡನಿಗೆ ಆಲಿವೇರಾ ಜೆಲ್ ಫೇಸ್ ವಾಶ್ ಮಾಡ್ತಿದ್ದಾರೆ. ನನಗೆ ಮಾಡಿದ್ರು. ಈಗ ನನ್ನ ಲುಕ್ನ ತೋರ್ಸೋಕ್ಕಾಗಲ್ಲ ನಿಮಗೆ. ಹೆಂಗಾಗಿದ್ದೀನಿ ಅಂದರೆ ಹಂಗಾಗಿದ್ದೀನಿ. ಓಕೆ, ಈಗ ಅವ್ರು ಮಾಡಲಿ ಫೇಸ್ ವಾಶ್ ಎಲ್ಲ ನೀಟಾಗಿ. ನಾನೀಗ ಸ್ನಾನಕ್ಕೆ ಹೋಗಿ ಬರ್ತೀನಿ. ಇವತ್ತೆಲ್ಲ ತಲೆ ಮತ್ತು ಫೇಸ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಹೌದು, ಫುಲ್ಲು ವಾರಕ್ಕೊಂದ್ಸತಿ ಈ ಥರ ನಾನು ವೇಣು ಇವರೆಲ್ಲ ಮಾಡ್ಕೊತೀವಿ. ಸೊ ಇವತ್ತು ತೋರಿಸ್ತಾ ಇದ್ದೀವಿ ಅಷ್ಟೆ. ಇವಳಿಗೆ, ಇವನಿಗೆ, ಇವಳಿಗೆ 3 ಜನಕ್ಕೂ ಜಗಳ ಆಗಿದೆ ನಿನ್ನೆ. ಅದಕ್ಕೆ ಅವಳೊಂದು ತೀರ, ಇವನೊಂದು ತೀರ,
ಅವಳು ತುಂಬ ದೂರ. ಬೆಲ್ಲು ಮಗಳಿ ಹೋಗಿ ಆಯಿತು, ಹೋಗಲ್ಲ ಅವ್ರ ಜೊತೆ ಹೋಗಿ ಆಟಾಡೋಗು, ಪಾಶು ಹೋಗು ಅವ್ರ ಜೊತೆ ಆಟಾಡೋಗು. ಮುನ್ಸ್ಕೊಂಬಂದವಳು ಇವಳು, ಅವ್ರು ಇರೋ ಕಡೆ ಹೋಗ್ತಿಲ್ಲ ಇವಳು. ಅವರಿಬ್ರು ಸೇರ್ಕೊಂಡು ಇವಳು ಒಬ್ಳು ಮೇಲೆ ನೆನ್ನೆ ಅಟ್ಯಾಕ್ ಮಾಡಕ್ಕೆ ಹೋಗೋರೆ. ಸರಿ ಇದನ್ನಲ್ಲ ಸರಿ, ಹಂಗೆಲ್ಲ ಮಾಡಬಾರ್ದು ಬಂಗಾರಿ ನೀನು, ಆಯಿತಾ? ಅವಳಂತೂ ಅವಳು ಬಜಾರಿ, ಅವಳು ಯಾವಾಗಲೂ ಹಂಗೆ ಮಾಡ್ತಾಳೆ ಎಲ್ಲರಿಗೂ. ಎಲ್ಲೇ ನೋಡೋಕ್ಕೆ ಸುಂದರವಾಗವಳೆ, ಆದರೆ ದುರಂಕರ ಆ್ಯಟಿಟ್ಯೂಡ್ ಇವಳಿಗೆ ಜಾಸ್ತಿ. ಇವಳಿಗೆ ಆ್ಯಟಿಟ್ಯೂಡ್ ನೋಡಿ, ನನಗೆ ಕಚ್ಚಕ್ಕೆ ಬರೋದು ನೋಡ್ರಿ ಇವಳು. ಸುಮ್ಮನಿರ ನೀನು. ಓಕೆ, ಈಗ ಆ್ಯಕ್ಚುಲಿ ಪ್ಯಾಟಿ ಮಾಡೋದಕ್ಕೆ ನನಗೆ ಮಾಡು ಅಂತ ಅಂದರು. ನಾನೇನು ಮಾಡಿದೆ, ವಿಡಿಯೋ ಮಾಡೋಕ್ಕೆ ಮುಂಚೆ ಇದನ್ನು ರುಬ್ಕೊಂಬಿಟ್ಟೆ. ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಸೊ ಅದನ್ನು ನೀವು ಹಾಕೊಂಡು ರುಬ್ಕೊಬೋದು. ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಮೆಣಸು, ಕಾಳು ಮೆಣಸು ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಸೊ ಯಾರಿಗೆ ಎಲ್ಲ ಇದು ಗೊತ್ತಾಗಿಲ್ಲ, ಸೊ ಇನ್ನೊಂದ್ಸತಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಈಗ ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟಾ, ಅರ್ಧ ಕೆಜಿ ಅಷ್ಟು ನಾವು ಬೋನ್ಲೆಸ್ ಚಿಕನ್ ತಗೊಂಡು ಅದನ್ನು ಇದು ಮಾಡ್ಕೊತೀನಿ ನೀಟಾಗಿ, ಸ್ಮ್ಯಾಶ್ ರುಬ್ಕೊಳ್ಳೋಣ. ಅಂದರೆ ಫುಲ್ಲು ರುಬ್ಬಾರ್ದು, ಶೂರ್ ಅಷ್ಟೇ ರುಬ್ಬಬೇಕು. ಅರ್ಧ ಕೆಜಿನೂ ಹಾಕ್ತಿದ್ದೀನಿ ನಾನು. ಏನಕ್ಕೆ ಫುಲ್ಲು ರುಬ್ಬಾರ್ದು, ನೀರು ಹಾಕ್ಬಾರ್ದು. ಏನಕ್ಕೆ ಫುಲ್ಲು ರುಬ್ಬಾರ್ದು ಅಂತ ಅಂದರೆ, ಸೊ ಪ್ಯಾಟಿ ತಿನ್ಬೇಕಾದ್ರೆ ನಿಮ್ಗೆ ಅಲ್ಲಲ್ಲಿ ಚಿಕನ್ ಪೀಸ್ ಹಂಗೆ ಸಿಗಬೇಕು. ಸೊ ಲೈಟಾಗಿ ರುಬ್ಕೊಂಡ್ರೆ ಹಂಗೆ ಸಿಗುತ್ತೆ. ಇವನು ಕಾಮಿ 3. ಓಕೆ, ಈಗ ರುಬ್ಬೋಣ. ಇರೋ ಇನ್ನೂ ಆಗಿಲ್ಲ, ಅಲ್ಲಿ ಅಡಿಯಿಲಾಗಿರುತ್ತೆ. ಆದಾಗ ಹಿಂಗೆ ಮಾಡ್ಕೊಳ್ಬೇಕು. ಅಡಿಯಲ್ಲಿರೋದನ್ನ ಮೇಲೆ ಎತ್ಕೊಂಡು. ಇವನು ಕಾಮಿ 2. ಶೆಫ್ ಬಗ್ಗೆ ಹೇಳ್ತೀನಿ ನೀನು. ನೆಕ್ಸ್ಟ್ ಕಾಮಿ 1 ಹಾಕ್ಬಿಡ್ತಾನೆ. ಏನು ಅಂತ ಇದೆಯಾ, ಬೆರಣಿ ತಟ್ಟಂಗೆ ತಡ್ತಾವನೆ. ಓಕೆ ನೋಡಿ, ಚಿಕನ್ ಇಷ್ಟೇ ರುಬ್ಕೊಬೇಕು. ಇಲ್ಲ ಕಣ, ಇನ್ನೂ ಸ್ವಲ್ಪ ಜಾಸ್ತಿ ರುಬ್ಕೋಬೇಕು. ತಟ್ಟಿದರೆ ಬೆರಣಿಯಾದೆ, ತಿಂದರೆ ಚಿಕನ್ ಪ್ಯಾಟಿಯಾದೆ. ಇನ್ನ ಈಗ ವಿಡಿಯೋ ತೋರಿಸ್ಬೇಕಲ್ಲ, ಅದಕ್ಕೆ ಜಸ್ಟ್ ರುಬ್ಕೊಂಡಿದ್ದಷ್ಟೇ. ಈಗ ಒಂದು ಬೌಲ್ ಕೊಟ್ಬಿಡ್ಬೇಕು ನೀವು ನನಗೆ. ಒಂದು ಬೌಲ್ ಅಂತ ಕೊಡೆ, ಇಲ್ಲಾಂದ್ರೆ ಆಮೇಲೆ ಅಷ್ಟೇ ಮೇಲೆ ಓಡೋಗಿ ಬಿದೋಗಿ ಹತ್ಕೊಂಡ್ಬಿಡ್ತಾನೆ. ಸಾಕಾಗಲ್ಲ, ದೊಡ್ಡಬೇಕು. ನಮ್ಮ ಮನೇಲಿ ಸ್ವಲ್ಪ ಬಿಡಿ ಅಮ್ಮ. ಅಮ್ಮ ಈ ತಟ್ಟಂದು ಬಿಡು. ಸೊ ನಾನು ಮಾಡ್ತಿರೋದು ಬಂದ್ಬಿಟ್ಟು ಸಿಂಪಲ್, ಅಂದರೆ ವೆರಿ ವೆರಿ ಸಿಂಪಲ್ಲು. ಇಷ್ಟು ಚಿಕನ್ ಹಾಕಬೇಕು, ಓಕೆನಾ? ಇದಕ್ಕೆ ಈಗ ನಾವು ಅದೇ ಅವಾಗಲೇ ಹೇಳಿದ್ನಲ್ಲ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಕಾಳು ಮೆಣಸು, ಅದನ್ನು ಒಂದಿಷ್ಟು ಅಷ್ಟು ಹಾಕೊಂಬಿಡು. ಅಷ್ಟು ಬೇಡ, ಇಲ್ಲ ಹಾಕ್ರಿ. ಖಾರ ಅಂತ ಅಲ್ಲ, ಬಟ್ ಅದೇ ಸಿಗಬಾರ್ದು. ಅದೇ ಸಿಕ್ಕಿದ್ರೆ ಒಂಥರ ಅಸಹ್ಯ ಆಗುತ್ತೆ ಪ್ಯಾಟಿಯಲ್ಲಿ. ಇಲ್ಲ ಕಣ, ಹಾಕೋ. ಸುಮ್ಮನೆ ಇರ್ತೀಯಾ? ಹಾಕೋ. ಓಕೆ, ಅದಾದ್ಮೇಲೆ ಇಲ್ಲಿ ನೋಡಿ, ಲೆಮನ್ ತಗೊಂಡಿದ್ದೀನಿ. ಇಷ್ಟು ಅಂತ ಫುಲ್ ಹಾಫ್ ಹಾಕ್ಬೇಡ್ರಿ, ನಿಮಗೆ ಅಷ್ಟು ಹಾಕ್ಬೇಕಪ್ಪ, ಬೇಕಷ್ಟು ಅಲ್ವಾ? ಅಷ್ಟು ಹಾಕೋದು ಚಂದ. ಬೇಡ, ನೀವು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹಿಂಗೆಲ್ಲ ಮಾಡಿದ್ರೆ. ನನಗೆ ಬೈತವ್ರೆ ಇಬ್ಬರು ಸೇರಿಕೊಂಡು. ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕನ್ಫ್ಯೂಸ್ ಆಗಿಬಿಡ್ರಿ, ಏನು ಇದಕ್ಕೆ ಗ್ರೀನ್ ಚಿಲ್ಲಿನೂ ಹಾಕ್ಬಿಟ್ಟವ್ರ ಅಂತ, ಬಟ್ ಹಾಕಿಲ್ಲ. ಕಲರ್ ಏನೋ ಒಂದು ಇಲ್ಲ, ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲ, ಅದಕ್ಕೆ ಹಾಕಿ ರುಬ್ಬಿಟ್ಟಾರೆ. ಅದಕ್ಕೆ ಹಾಕಿ ರುಬ್ಬಿಟ್ಟಿದಾರಂತೆ. ಸೊ ಅದಕ್ಕೆ ಈ ಥರ ಇದೆ ನೋಡಿ. ಇನ್ನೊಂಚೂರು ಹಾಕಿ ಒಂದು ಸ್ಪೂನ್ ಹಾಕೊಳ್ರಿ, ನಿಮಗೆ ರುಚಿಗೆ ಬೇಕು ಅಂದರೆ ಉಪ್ಪು ಹಾಕಿ. ರುಚಿಗೆ ತಕ್ಕಷ್ಟು. ಸೊ ಅದರಿಂದ ಅವ್ರು ಹಾಕ್ತಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇನ್ನೊಂದು ಸ್ವಲ್ಪ ಹಾಕಮ್ಮ, ಹಾಕು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಗೊತ್ತಾಗುತ್ತಲ್ಲ, ಸೊ ಅಷ್ಟು ಉಪ್ಪು ಹಾಕೊಳ್ಳಿ. ಅದಾದ್ಮೇಲೆ ಒಂಚೂರು ಅರಿಶಿನ. ಆಲ್ಮೋಸ್ಟ್ ಇದು ಮೋಮೋಸ್ ಮಾಡ್ತೀರ ಗೊತ್ತಾ, ಸೊ ಆ ಥರ ಮಾಡ್ಕೊಳ್ಳಿ ಪ್ಯಾಟಿ. ಸಿಂಪಲ್ ಆಗಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸಾಕು. ಸೊ ಇಲ್ಲಿ ನೋಡಿ, ಈಗ ಇಷ್ಟ ಆಯಿತು. ಇದನ್ನು ಕಚ್ಕ
ಮುಚ್ಕ ಪಚ್ಕ ಇಚ್ಕ ಅಂತ ಕಲ್ಸಾಕ್ಬೇಕು. ಓಕೆ, ಇವಾಗ ಕಲಸಾದ್ಮೇಲೆ ಸೊ ನೀಟಾಗಿ ಕಲ್ಸ್ಕೊಳ್ಳಿ. ಯಾಕೆಂದರೆ ಒಂದೊಂದು ಕಡೆ ಉಪ್ಪು ಹೋಗಲ್ಲ, ಒಂದೊಂದು ಕಡೆ ಉಪ್ಪು ಹೋಗುತ್ತೆ, ಒಂದೊಂದು ಕಡೆ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಒಂದು ಅರ್ಧ ಗಂಟೆ ಕಲಿಸ್ಕೋಬೇಕಾ? ಒಂದು ಸ್ಪೂನಷ್ಟು ಆಯಿಲ್, 1.5 ಸ್ಪೂನ್ ಹಾಕ್ಕೊಳ್ಳಿ, ಏನಾಗಲ್ಲ. ಸೊ ಅದು ಕಲಿಸ್ಬೇಕಾದ್ರೆ ಮತ್ತೆ ಪ್ಯಾಟಿನ ನೀಟಾಗಿ ಶೇಪ್ ಮಾಡ್ಬೇಕಾದ್ರೆ ಅಂಟಲ್ಲ, ನೀಟಾಗಿ ಇದಾಗುತ್ತೆ. ಇಲ್ಲಾಂದ್ರೆ ನೋಡ್ರಿ ಹಿಂಗೆ ಅಂಟುತ್ತೆ. ಅದಕ್ಕೆ ಮತ್ತು ಮಾಡ್ಬೇಕಾದ್ರೂ ಅಷ್ಟೇ ಚೂರು ನೋಡಿ ಮಾಡಿ ಆಯಿಲ್ ಹಾಕ್ಕೊಳ್ಳಿ ಅದನ್ನು ಬೇಯಿಸ್ಬೇಕಾದ್ರೆ. ಈಗ ನೋಡಿ ಒಂದು ಚೂರು ಅಂಟ್ತಾ ಇಲ್ಲ ನೋಡ್ರಿ, ಅದಕ್ಕೆ ಆಯಿಲ್ ಹಾಕಿ. ಕಾಮಿ 1 ಕಾವಿಯನ್ನು ಬಂದ್ಬಿಟ್ಟೆ. ನೆಕ್ಸ್ಟು ಮಾಸ್ಟರ್ ಶೆಫ್ ಹೆಂಗ್ ಹೊಡಿತಾವ್ ನೋಡಿ. ಓಕೆ, ಈಗ ರೆಡಿ ಆಗಿದೆ ಪ್ಯಾಟಿನ ಈಗ ತವ ಮೇಲೆ ಇಟ್ಟು ಬೇಯಿಸ್ತೀವಿ, ನೋಡೋಣ ಬನ್ನಿ. ಓಕೆ, ಈಗ ಪ್ಯಾಟಿ ಮಾಡೋದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಏನು ಗೊತ್ತಾ, ನಾನು ನಿಜವಾಗ್ಲೂ ಒಂದು ಖುಷಿಯಾಗಿದ್ದೇನು ಅಂದರೆ, ಯಾರೂ ನಮ್ಮದೇ ಇರೋಂಥ ಟೈಮಲ್ಲಿ ನನ್ನನ್ನು ನಂಬಿ ಇವರು ನನ್ನ ಕೈಯಲ್ಲಿ ಪ್ಯಾಟಿ ಮಾಡಿಸ್ಕೊಂಡು ತಿನ್ನಕ್ಕೆ ರೆಡಿ ಅವರೇ ಅಂದರೆ, ಈಗ ಕಾಮಿ 1 ಅಲ್ಲಿ ಇದೆಯಾ ನೀನು? ಇಲ್ಲಿ ಅಪ್ಪ ಉಂಡೆ ಆಮೇಲೆ ನೀಟಾಗಿ ನೋಡ್ಕೊಂಡು ಮಾಡು, ಎಲ್ಲರಿಗೂ 2 ಬರ್ಬೇಕು ಪ್ಯಾಟಿ. ತುಂಬಾ ದೊಡ್ಡದಾಯ್ತು. ಸಾಕಿಷ್ಟು. ಮತ್ತೆ ಪ್ಯಾಟಿ ಅದು ಅಮುಕ್ತಾಗ ತುಂಬ ತೆಳ್ಳಗಾಗ್ಬಿಡ್ತೀವಿ, ಅಂದರೆ ದಪ್ಪ ಇರಬೇಕು. ಓಕೆ, ಅದ್ರಲ್ಲಿ ಅದರಲ್ಲಿ ಮಾಡೋಣ. ಈ ಥರ ಉಂಡೆ ಮಾಡ್ಕೊಬೇಕು. ಈ ಥರ ಉಂಡೆ ಮಾಡಿಕೊಂಡು ಎಲ್ಲ ಸೈಡಲ್ಲಿ ಉಂಡೆ ಏನಕ್ಕೆ ಮಾಡ್ಕೊಳ್ಳೋದು ಅಂದರೆ, ಆಮೇಲೆ ಕರೆಕ್ಟಾಗಿ ಹಾಕ್ಬೇಕಾದ್ರೆ ಹಿಂಗೆ ತಟ್ಟಿ ಇಟ್ಬಿಡ್ಬೋದು. ಆಯಿಲ್ ಹಾಕ್ತಿದ್ದೀನಿ ಇಲ್ಲಿಗೆ. ಸೊ ಫುಲ್ಲು ಪ್ಯಾಟಿನ ಇದು ಮಾಡ್ಕೊಬೇಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ. ಈಗ ಈ ಬ್ರಷ್ ತಗೊಂಡು ಹೀಗೆ 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 ಮಾಡಿ ಅಯ್ಯೋ ಏನಾಯ್ತು? ಎಣ್ಣೆ ಒಂಚೂರು ಅಲ್ಲ ಕೆಳಗಡೆ. ನಾನು ಲೈನು ಒಂದಷ್ಟು ಎಷ್ಟಾಗುತ್ತೆ ಅಷ್ಟು ಹೇಳೋಣ ಅಂದ್ಬಿಟ್ಟು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ. ಅಂದರೆ ಹಿಟ್ಟು ಎಲ್ಲೆಲ್ಲ ಐತೆ ಅಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಸ್ಪ್ರೆಡ್ ಆಗುತ್ತೆ. ಓಕೆ, ಈಗ ಇಲ್ಲಿ ಸ್ಪ್ರೆಡ್ ಆಗಿದೆ ನೋಡ್ರಿ ಹಿಂಗೆ. ಈಗ ಚೂರು ಕೈಗೆ ಎಣ್ಣೆ ಹಾಕ್ಕೊಂಡು ಇದನ್ನ ಎತ್ಕೊಂಡು ನೋಡಿ, ಎಷ್ಟುದ್ದ ಬೇಕೋ ಅಷ್ಟುದ್ದ. ಕೆಲವರು ಸ್ಮಾಲ್ ಬ್ರೆಡ್ಡಲ್ಲಿ ಮಾಡ್ತಾರೆ, ಬನ್ನಲ್ಲಿ. ಸೊ ಇನ್ನು ದೊಡ್ಡ ಇದ್ರೆ ಸ್ವಲ್ಪ ದೊಡ್ಡ, ನಾವು ದೊಡ್ಡ ಬನ್ನು. ಸೊ ಅದರಿಂದ ಈ ಥರ ದೊಡ್ಡದಾಗಿ ಹಾಕೊಂಡು ಮಾಡ್ಕೊತೀವಿ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಬೇಕು. ಈ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕೆಂದರೆ ಬೆಂದೋದಂಗೆ ಆಗೋಗುತ್ತೆ, ಸೀರೋದಂಗೆ ಆಗುತ್ತೆ, ಬಟ್ ಬೆಂದಿರಲ್ಲ ಒಳಗಡೆ ಎಲ್ಲ. ನಾಲ್ಕಾಗುತ್ತೆ ಒಂದು ಸತಿಗೆ. ಹೌದು, ಆಡಿಯನ್ಸ್ ನೋಡಿ, ಇವಾಗ ತಿರುಗಿಸ್ತಾ ಇದೀವಿ. ಫಸ್ಟ್ ಹಾಕಿದ್ದೆಲ್ಲ ಆ್ಯಕ್ಚುಲಿ ಈ ಥರ ಆಗಬೇಕು. ಫ್ಲೇಮ್ ಆ ಸೈಡ್ ಮಾತ್ರ ಹೊಡಿತೀವಿ. ಅದಕ್ಕೆ ಇಲ್ಲಾಂದರೆ ಏನಂದರೆ ನೀಟಾಗಿ ಬೆಂದಿರಲ್ಲ ಒಳಗೆ. ಆ ಥರ ಆಗುತ್ತೆ. ಅಷ್ಟೇ. ಇನ್ನು ಎಣ್ಣೆನ ಮುಟ್ಟಕ್ಕೆ ಹೋಗ್ಬೇಡಿ, ಯಾಕಂದರೆ ಸಾಕು. ಈಗ ಆಲ್ಮೋಸ್ಟ್ ಎಣ್ಣೆ ಎಲ್ಲ ಹಾಕ್ತಿದ್ದೀವಿ. ನಾವು ಇದರಲ್ಲಿ ಮೀಡಿಯಮಾಗಿ ಅಷ್ಟೇ ಬೇಯಿಸ್ಕೊತೀವಿ, ಅಂದರೆ ನಾರ್ಮಲಾಗಿ ಬೇಯಿಸ್ತೀವಿ. ಇದಾದಮೇಲೆ ಮತ್ತೆ ನಮ್ಮ ಹತ್ರ ಇದಿದೆ, ಬ್ರೆಡ್ ಟೋಸ್ಟರ್ ಮಾಡ್ತಾರಲ್ಲ,
ಸೊ ಆ ಟೋಸ್ಟರಲ್ಲಿ ಹಾಕಿ ಇದನ್ನು ನೀಟಾಗಿ ಇದು ಮಾಡ್ತೀವಿ. ಮತ್ತೆ ಒಂದು ಸತಿ ಪ್ರೆಸ್ ಮಾಡಿ ಅಲ್ಲೂ ಬೇಯಿಸ್ತೀವಿ. ಸೊ ಯಾರ ಹತ್ರ ಬ್ರೆಡ್ ಟೋಸ್ಟರೆಲ್ಲ ಇಲ್ಲ, ಹಿಂಗೆ ಬೇಯಿಸ್ಕೊಂಬಿಡಿ ನೀಟಾಗಿ ಫುಲ್ಲು. ಓಕೆ, ಇನ್ನಿದೆಲ್ಲ ನಾವು ಹೊಟ್ಟೆ ಬೇಯಿಸ್ಕೊಂಡು ಮತ್ತೆ ಆಮೇಲೆ ನಿಮ್ಗೆ ಸಿಗ್ತೀವಿ. ಓಕೆ ಈಗ ಇಲ್ಲ ನೋಡ್ರಿ, ಆಲ್ರೆಡಿ ಮಾಡಿದ್ದೀನಿ. ಪ್ಯಾಟಿ ಆಗಿದೆ, ರೆಡಿ ಆಗಿದೆ. ಇಲ್ಲಿ ತೋರಿಸ್ಬಿಟ್ಟು ಪ್ಯಾಟಿ ಆಗಿದೆ. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಕೊಳ್ಳಿ. ಏನಕ್ಕೆ ಅಂದರೆ ಟೇಸ್ಟ್ ನೋಡೋಕ್ಕೆ. ಹಿಂಗೆ ತಿಂದ್ಬಿಟ್ಟು ಆಗಾಗ ಟೇಸ್ಟ್ ನೋಡೋಕ್ಕೆ. ಆ ಮಾಡಿ ಪಕ್ಕ ಸೂಪರ್ ಇದು. ಹಾಕು. ಈಗ ಇದನ್ನ ಇಟ್ಬಿಟ್ಟು ಹೀಟ್ ಮಾಡಿದ್ರೆ ಇದು ಹೀಟಲ್ಲೇ ಇದೆ. ಹೀಟಲ್ಲಿ ಇದೆಯಲ್ಲ, ಹಾರ ಹಾಕ್ಬೋದು. ಹಾಕು. 5 ಇಡ್ಬೋದು ಮಧ್ಯ ಇದೆಲ್ಲ. ಓಕೆ, ಈಗ ಮುಚ್ಚಿಬಿಡಿ ಅದು. ಓಕೆ, ಈಗ ಇಲ್ಲಿ ನೋಡಿ ಇಟ್ಬಿಟ್ಟು ಇಲ್ಲಿ ಒಂದು 5 ಮಿನಿಟ್ಸ್ ಇಡೋಣ. ಓಕೆ, ಈ 5 ಮಿನಿಟ್ಸ್ ಆದ್ಮೇಲೆ ತೋರಿಸ್ತೀನಿ. ಈಗ ಇಲ್ಲಿ ನೋಡಿ ಆಗಿದೆ. ಎರಡು ಸೈಡ್ ಆಗಿದೆಯಾ? ಎರಡು ಸೈಡು ಆಗಿರಲ್ಲ, ಬಟ್ ಅಲ್ಲ ಆಗಿದೆ, ಸಾಕಲ್ಲ. ಓಕೆ, ಈಗ ಮಯೋನೀಸ್ ರೆಡಿ ಆಗಿದೆ ಇಲ್ಲಿ. ಓಕೆ, ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇಲ್ಲಿ ಆನಿಯನ್ನ ಫ್ರೈ ಮಾಡ್ಕೊಳ್ತಿದ್ದೀವಿ. ಸೊ ಯಾವ ಥರ ಅಂತಂದರೆ ಹೇಳಿ ನೀವು. ಶುಗರು ಬಟರ್ ಹಾಕೊಂಬೋದು. ಬಟರ್ ಖಾಲಿ ಆಗಿದೆ. ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಆನಿಯನ್ ಹಾಕ್ಬಿಟ್ಟು ಈ ಥರ ರೌಂಡ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಮತ್ತು ಶುಗರ್ ಹಾಕ್ಬಿಟ್ಟು ಈ ಥರ ಶುಗರ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀರಾ. ಹೌದು. ಏನಕ್ಕೆ ಅಂದರೆ ಬರ್ಗರ್ಗೆ ಸಕ್ಕದಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಹೌದು. ಸೊ ಅದಕ್ಕೆ ಅಲ್ವಾ. ಓಕೆ, ಈಗ ಮತ್ತೆ ಇದಾಗಲಿ, ಆಮೇಲೆ ಮತ್ತೆ ನೋಡೋಣ ಅಲ್ವಾ ತೋರಿಸ್ತೀವಿ. ಸೊ ಈಗ ಮಯೋನೀಸ್ನ ಬೆಳಿಬೇಕು. ಬೆಳಿಬೇಕು ಅಂದಿದ್ವಿ ಫಸ್ಟ್. ನುಣ್ಣಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನುಣ್ಣಗೆ ಮೇಯ್ಬೇಕು. ಏನೇನೋ ಮಾತಾಡ್ತಾರೆ. ನುಣ್ಣಗೆ ಹಚ್ಬೇಕು. ಈಗ ಇದಕ್ಕೆ ಪ್ಯಾಟಿ ಹಾಕದ, ಇದು ಹಾಕೋಣ. ಮತ್ತೆ 2 ಅದೇ ಇದು 1 ಟೊಮೆಟೊನಾ 2 ನಿಮಗೆ? 2 ನಮಗೆ. ನಿಮಗೆಲ್ಲ ಎಷ್ಟು ಬೇಕೋ 2 ಅಷ್ಟಷ್ಟು ಟೊಮೆಟೊ ಹಾಕೊಳ್ಳಿ. ಮತ್ತೆ ಆನಿಯನ್ನು ಇಲ್ಲಿ ಆನಿಯನ್ ಆಮೇಲೆ ಏನಿಲ್ಲ ಬಿಡ, ಈಗ ಪ್ಯಾಟಿ ಹಾಕ್ತೀವಿ. ಓಕೆ, ಈಗ ಡಬಲ್ 2 ಪ್ಯಾಟಿ ಹಾಕಿ ಮತ್ತೆ ಮಯೋನೀಸ್ ಹಾಕಿ ಕೆಚಪ್ ಈಗ ಇದ್ರ ಮೇಲೆ. ಓಕೆ, ನಮಗೆ ಸಾಕು. ಸೊ ಈ ಥರ ಮಾಡಿ ಇದ್ರ ಮೇಲೆ ಬನ್ನಿ ಇಟ್ಕೊಂಡು ತಿಂತಿದ್ರೆ. ಬನ್ನಿ ಇಟ್ಬಿಟ್ಟು ಇವಾಗ ಇದು ಓವನಲ್ಲಿ ಇಡಬೇಕು. ಸ್ವಲ್ಪ ಚೀಸ್ ಮೆಲ್ಟ್ ಮಾಡೋಣ ಮೈಕ್ರೋವೇವ್ ಅಲ್ಲಿ. ಓಕೆ, ಒಂದು ನಿಮಿಷ ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಈಗ ಟೇಸ್ಟ್ ಮಾಡ್ತಿದ್ದಾರೆ ಇಬ್ರು. ಸೊ ಸಖತ್ತಾಗಿದೆ, ತಿನ್ನಿ. ಹೆಂಗಿದೆ? ಸೂಪರ್. ಸಖತ್ತಾ? ಯಾವ ಬರ್ಗರ್ ಶಾಪ್ ಎಷ್ಟು ಚೆನ್ನಾಗಿ ಸಿಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಓಕೆ, ನಿಜ ನಾನು ತೋರಿಸ್ದಂಗೆ ಪ್ಯಾಟಿ ಮಾಡ್ಕೊಂಡು, ಪ್ಯಾಟಿ ಸಕ್ಕತ್ತಾಗಿದೆಯಲ್ಲ, ಪ್ಯಾಟಿ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಈ ಥರ ಬರ್ಗರು ಸಕ್ಕತ್ತಾಗಿರುತ್ತೆ. ನೀವು ತೋರಿಸ್ತೀವಿ ನೋಡಿ. ಓಕೆ, ಈಗ ತಿನ್ಬಿಟ್ಟು ಮತ್ತೆ ನಾವು ಸಿಗೋಣ. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಈ ಬರ್ಗರು. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿ ತಿನ್ನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.